ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಸುಂದರವಾದ ಬದುಕನ್ನು ಸಾಗಿಸಿದವರು ಸಂತರು. ಬದುಕಿನ ಬೆಲೆಯನ್ನು ಅರಿತವರು ಸಂತರು, ಶರಣರು. ಬದುಕನ್ನು ಶ್ರೀಮಂತಗೊಳಿಸಿದವರು, ಸಮೃದ್ಧಗೊಳಿಸಿದವರು. ಅಷ್ಟೇ ಅಲ್ಲ, ಬದುಕನ್ನು ದಿವ್ಯವಾಗಿಸಿದವರು ಅನುಭಾವಿ. ಅಂಥ ಅನುಭಾವಿಗಳು ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲೂ ಆಗಿ ಹೋದರು. ಅದಾರ ಅವರಿಗೆ ದೇಶದ ಪರಿಮಿತಿ ಇಲ್ಲ, ಕಾಲದ ಪರಿಮಿತಿ ಇಲ್ಲ. ಸಾವಿರಾರು ವರ್ಷಗಳ ಹಿಂದೂ ಆದರೂ ಈಗಲೂ ಜಗತ್ತಿನ ಪ್ರತಿ ರಾಷ್ಟ್ರದಲ್ಲಿ ಎಂಥೆಂಥ ಮಹಾನುಭಾವರು, ಏನವರ ಜೀವನ, ಎಂಥ ಮಾತುಗಳು, ಅವುಗಳಿಂದ ಜಗತ್ತು ಶ್ರೀಮಂತವಾಗಿದೆ. ಬದುಕು ಬಹಳ ಅದ್ಭುತ ಅನ್ನೋದನ್ನು ಅವರು ಅರಿತವರು. ಆದ್ದರಿಂದ ಅವರ ಮಾತುಗಳಿಗೆ ಅಷ್ಟು ಬೆಲೆ. ನಮ್ಮ ಸಂಪತ್ತು ಯಾವುದು? ಭಾರತೀಯರ ಸಂಪತ್ತು ಬರೀ ಭೂ ಸಂಪತ್ತಲ್ಲ, ಬರೀ ಧನ ಸಂಪತ್ತಲ್ಲ, ಬರೀ ಬುದ್ಧಿ ಸಂಪತ್ತಲ್ಲ. ಭಾರತೀಯರ ಅದ್ಭುತವಾದ ಸಂಪತ್ತು ಸುಂದರವಾದ ಅನುಭವದ ಮಾತುಗಳು. ಒಂದೆರಡಲ್ಲ, ಸಾವಿರ ಮಾತುಗಳನ್ನು ಆಡಿದವರು ಸಂತರು, ಶರಣರು. ಅಂಥ ಒಂದೊಂದು ಮಾತು ಎಷ್ಟು ಶಕ್ತಿಮಂತ. ಸಣ್ಣ ಮಾತು ಬದುಕನ್ನು ಅರಳಿಸ್ತದೆ, ಬದುಕನ್ನು ಅರಳಿಸ್ತದೆ. ಒಂದಿಷ್ಟು ಸೂರ್ಯನ ಪ್ರಥಮ ಕಿರಣ, ಸೂರ್ಯ ಉದಿಸಿದ ಮೊದಲನೆಯ 4 ಕಿರಣ, ಸಣ್ಣ ಕಿರಣಗಳು ಈಗ ಬರ್ತಾವ, ಮೊಗ್ಗೆಯನ್ನು ಹೀಗೆ ಸ್ಪರ್ಶ ಮಾಡ್ತಾವ, ತತ್ಕ್ಷಣ ಮೊಗ್ಗೆ ವಿಕಾಸ ಹೊಂದದೆ. ಎಂಥ ಸಂಬಂಧ ಅದ! ಕಿರಣಗಳು ಇಲ್ಲ, ಏನು ಮಾಡಿದರೂ ಮೊಗ್ಗ ಬಿಚ್ಚೋದಿಲ್ಲ ಮುಖ. ಕಿರಣಗಳ ಬಂದ ಬಳಿಕ ಮುಖ ಮುಚ್ಚಿ ಇರೋದಿಲ್ಲ. ಅಷ್ಟು ಶಕ್ತಿ ಆ ಕಿರಣಗಳಲ್ಲಿ ಇಲ್ಲವೇನು? ಹಾಗೆ ಮಾತು ಅನ್ನೋದು ಕಿರಣ. ಅದು ಸೂರ್ಯನ ಕಿರಣ, ಜ್ಞಾನ ಸೂರ್ಯನ ಕಿರಣ. ಅಂಥ ಮಾತುಗಳು ನಮ್ಮ ಎದೆಯನ್ನು ಸ್ಪರ್ಶ ಮಾಡಿದರೆ ಎದೆ ಅರಳುತ್ತದೆ, ಎದೆ ಅರಳುತ್ತದೆ. ಯಾವಾಗ ಎದೆ ಅರಳುತ್ತೋ ಅಲ್ಲಿಂದ ಏನು ಸುಗಂಧ ಹರಿತದ, ಅದೇ ಜೀವನದ ವೈಭವ. ಅದು ಜೀವನದ ವೈಭವ. ಅಷ್ಟು ಮಹತ್ವ ಹೃದಯಕ್ಕೆ. ತಲೆ ಒಂದು ರೀತಿ, ಮೈ ಒಂದು ರೀತಿ, ಆದರೆ ಹೃದಯ ಬಹಳ ಅದ್ಭುತ. ತಲೆ ಸ್ವಲ್ಪ ಹೆಚ್ಚಿರಬಹುದು, ಸ್ವಲ್ಪ ಕಡಿಮೆ ಇರಬಹುದು. ಮೈ ಮಾಟ ಬಹಳ ಸುಂದರ ಇರಬಹುದು, ಇಲ್ಲದೆ ಇರಬಹುದು. ಆದರೆ ಹೃದಯ, ಜೀವನವನ್ನು ಕಟ್ಟೋದು ಯಾವುದು? ಬರೀ ತಲೆ ಅಲ್ಲ, ಬರೀ ಕೈ ಅಲ್ಲ. ಜೀವನದಲ್ಲಿ ರಸ ತುಂಬೋದು, ಜ್ಞಾನದಲ್ಲಿ ರಸ ತುಂಬೋದು, ಕಾರ್ಯಗಳಲ್ಲಿ ರಸವನ್ನು ತುಂಬೋದು ಯಾವುದಾದರೂ ಇದ್ದರೆ
ಇದು ಹೃದಯ. ಹೃದಯ ಇಂಥ ಹೃದಯ ಯಾರಿಗಿಲ್ಲ ಹೇಳಿ? ಎಲ್ಲರಿಗೂ ಒಂದು ಹೃದಯ. ಅದಕ್ಕಾಗಿ ಶಿಕ್ಷಣ ಬೇಕಿಲ್ಲ, ಅದಕ್ಕಾಗಿ ಕಷ್ಟ ಬೇಕಿಲ್ಲ, ಇನ್ನೊಬ್ಬರ ಸಹಾಯ ಬೇಕಿಲ್ಲ. ನಮ್ಮ ಹೃದಯವನ್ನು ಅರಳಿಸುವ ಸಾಮರ್ಥ್ಯ ನಮಗೆ. ತಲೆ ನೋಡಿದರೆ ಭಿನ್ನ ಭಿನ್ನದಾವ ವಿಚಾರಗಳು ಜಗತ್ತಿನಲ್ಲಿ ಬಹಳ ಭಿನ್ನದ. ಎರಡು ವ್ಯಕ್ತಿಗಳಿಗೆ ಇಬ್ಬರು ವ್ಯಕ್ತಿಗಳ ವಿಚಾರಗಳು ಹೊಂದೋದು ಕಷ್ಟ, ಅಷ್ಟು ವೈವಿಧ್ಯತ. ಹಾಗ ತಲೆ ಅದರಿಂದ ಜಗತ್ತನ್ನು ಕಟ್ಟಲಿಕ್ಕಾಗೋದಿಲ್ಲ, ಎದೆಯಿಂದ ಜಗತ್ತನ್ನು ಕಟ್ಟಲಿಕ್ಕಾಗ್ತದೆ. ಇಂಗ್ಲಿಷ್ದಲ್ಲಿ ಒಂದು ಗಾದಿ ಮಾತದೆ, ಬಹಳ ಚಲೋ ಗಾದಿ ಮಾತು. Houses are built with bricks and mortar, but homes are built with loving hearts. ಎಷ್ಟು ಚಂದದ. ಮನೆಗಳನ್ನು ಕಟ್ಟಬಹುದು, ಕಲ್ಲು ಕಟ್ಟಿಗೆಯಿಂದ ಮನೆಯನ್ನು ಕಟ್ಟಬಹುದು. ಸುಂದರವಾದ ಮನೆ ಕಟ್ಟಬಹುದು ಕಲ್ಲು ಕಟ್ಟಿಗೆಗಳಿಂದ, ಬೆಳ್ಳಿ ಬಂಗಾರದಿಂದ. ಆದರೆ ಮನೆ ಕಟ್ಟಲಿಕ್ಕಾಗೋದಿಲ್ಲ. ಬಿಲ್ಡಿಂಗ್ ಕಟ್ಟಬಹುದು, ಇಮಾರತ್ ಕಟ್ಟಬಹುದು, ಕಟ್ಟಡಗಳನ್ನು ಕಟ್ಟಬಹುದೇ ವಿನಃ ಮನೆ ಕಟ್ಟಲಿಕ್ಕಾಗೋದಿಲ್ಲ. ಮನೆ ಕಟ್ಟಬೇಕಾದರೆ with loving hearts homes are built. ಪ್ರೇಮಳ ಹೃದಯದಿಂದ ಮಾತ್ರ, ಸ್ವಚ್ಛ ಹೃದಯದಿಂದ ಮಾತ್ರ ಮನೆಗಳನ್ನು ಕಟ್ಟಿಕೋಬಹುದು. ಆದರೆ ಕಟ್ಟಡಗಳನ್ನು ಬೇರೆ. ಹಾಗೆ ನಮ್ಮ ಜೀವನ ಕಟ್ಟೋದು ಎದರಿಂದ? ಬರೀ ಕಲ್ಲು ಮಣ್ಣಿನಿಂದಲ್ಲ, ಸಂಪತ್ತಿನಿಂದಲ್ಲ. ನಮ್ಮ ಬದುಕ ಕಟ್ಟಿಕೋಬೇಕಾದರೆ ಎದೆ ಹಸರ ಇರಬೇಕಾಗ್ತದೆ, ಎದೆ ಸುಂದರವಾಗಿರಬೇಕಾಗ್ತದೆ. ಅದು ಎದೆ ಹೃದ್ದೇಶೇರ್ಜುನ ತಿಷ್ಠತೆ. ಹೇಳಿಲ್ಲೇನು? ಎಷ್ಟು ಚೆನ್ನಾಗಿದೆ. ಎಲ್ಲದೀನಿ ಅಂದ್ರೆ ನಿನ್ನ ಹೃದಯದಲ್ಲದೇನಿ, ನಿಮ್ಮ ಹೃದಯದಲ್ಲದೇನಿ. ಹೃದ್ದೇಶೇ ತಿಷ್ಠತೆ. ಎಲ್ಲಾದರೂ ಭಗವಂತನ ಅನುಭವ ಆಗಬೇಕಿದ್ರೆ, ಎಲ್ಲಾದರೂ ದೇವನ ಅನುಭೂತಿ ಉಂಟಾಗಬೇಕಾಗಿದ್ರೆ ಅದು ಎದೆಯೊಳಗೆ. ಎಂಥ ಎದೆ! ಆದರೆ ಎಷ್ಟು ಉಪೇಕ್ಷಿತ. ತಲೆಯ ಬಗ್ಗೆ ಬಹಳ ಕಾಳಜಿ ಮಾಡ್ತೇವೆ, ಮೈ ಬಗ್ಗೆ ಬಹಳ ಕಾಳಜಿ ಮಾಡ್ತೇವೆ, ಆದರೆ ಎದೆ ಬಗ್ಗೆ ಕಾಳಜಿ. ಆದ್ದರಿಂದಲೇ ಜಗತ್ತಿನ ಸಮಸ್ಯೆಗಳೆಲ್ಲ ಎದೆಯ ತಲೆಯ ಸಮಸ್ಯೆಗಳನ್ನು ನಿರ್ಮಾಣ ಮಾಡ್ತವೆ. ಕೈಗಳು ಸಮಸ್ಯೆಗಳನ್ನು ನಿರ್ಮಾಣ ಮಾಡ್ತವ, ಆದರೆ ಎದೆ ನಿರ್ಮಾಣ ಮಾಡೋದಿಲ್ಲ. ಎದೆ ಕೂಡಿಸ್ತದೆ, ಎದೆ ಒಂದುಗೂಡಿಸ್ತದೆ. ಅಷ್ಟು ಸಾಮರ್ಥ್ಯ ಎದೆಯೊಳಗೆ ಅಷ್ಟು ಸಾಮರ್ಥ್ಯ. ಎದೆಯೊಳಗೆ ಏನದ? ಭಾವ, ಸದ್ಭಾವ, ದೇವಭಾವ, ಪವಿತ್ರ ಭಾವ. ಹೇಳಿ, ಎಷ್ಟು ಸುಂದರವಾದ ಭಾವ. ಅದನ್ನ ಏನರೇ ಮಾಡಿ ಪಡಿಲಿಕ್ಕಾಗೋದಿಲ್ಲ, ನಾವು ಮನಸ್ಸ ಮಾಡೋದು. ಅಂಥ ಸುಂದರ ಭಾವ
ಅದು ಅತ್ಯಂತ ಪ್ರಿಯ. ಲೋಕಕ್ಕೆ ಅಷ್ಟೇ ಅಲ್ಲ, ಜಗತ್ತಿಗೆ ಅಷ್ಟೇ ಅಲ್ಲ, ದೇವನಿಗೆ ಪ್ರಿಯ, ವಿಶ್ವಕ್ಕೆ ಪ್ರಿಯ. ವಿಶ್ವಕ್ಕೆ ಬಸವಣ್ಣನವರು ಹೇಳ್ತಾರೆ, ನಾದಪ್ರಿಯ ಶಿವನೆಂಬರು ನಾದಪ್ರಿಯನಲ್ಲವಯ್ಯ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ, ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಕೆಲವರು ಜ್ಞಾನವನ್ನ ಮೆಚ್ಚಿಕೊಂಡಾರೆ, ಕೆಲವರು ನಾದವನ್ನ ಮೆಚ್ಚಿಕೊಂಡಾರೆ. ಆದರೆ ನಾನು ನೆಚ್ಚಿಕೊಂಡಿದ್ದು ಭಕ್ತಿಯನ್ನ. ನನ್ನ ದೃಷ್ಟಿಯೊಳಗೆ ಅತ್ಯಂತ ಪ್ರಿಯವಾದ ವಸ್ತು ಜಗತ್ತಿನಲ್ಲಿ ಏನಾದರೂ ಇದ್ದರೆ ದೇವನಿಗೆ ಪ್ರಿಯವಾದದ್ದು ಅದು ಎದೆಯೊಳಗಿರುವಂಥ ಸುಂದರವಾದ ಭಾವ, ಅದು ಭಾವ. ದೇವನಿಗೆ ಅತ್ಯಂತ ಪ್ರಿಯವಾದದ್ದು ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಎಷ್ಟು ಚಲೋ ಮಾತು. ಯಾವುದಕ್ಕೆ ಮಹತ್ವ ಕೊಟ್ಟರು ದೊಡ್ಡವರು. ಬಸವಣ್ಣ ಅಂತೂ ಜಗತ್ತಿನಲ್ಲಿ ಏನಾದರೂ ಮಾಡಿದ್ರೆ ಅತ್ಯಂತ ಶ್ರೇಷ್ಠವಾದ ಒಂದು ಕೆಲಸ ಮಾಡಿದ್ರೆ ನಾಗಮ್ಮನವರು ಹೇಳ್ತಾರೆ, ಅಕ್ಕ ನಾಗಮ್ಮ ಅವರು ಬಸವಣ್ಣನವರನ್ನು ಅರ್ಥ ಮಾಡಿಕೊಂಡಷ್ಟು ಉಳಿದವರು ಮಾಡಿಕೊಂಡರು ಅಂತ ಹೇಳೋದು ಕಷ್ಟ. ಅಂಥ ಅಕ್ಕ ನಾಗಮ್ಮ ಅವರೊಂದಿಗೆ ಬೆಳೆದವರು, ಪ್ರತಿ ಕ್ಷಣ ಅವರು ಕೂಡ ಇದ್ದವರು, ಕೊನೆ ಕ್ಷಣದವರೆಗೆ ನಾಗಮ್ಮನವರು. ಅವರ ಸಾಮರ್ಥ್ಯ, ಅವರ ಶಕ್ತಿ ಬಹಳ ಅದ್ಭುತ. ಇಂಥ ನಾಗಮ್ಮನವರು ಹೇಳ್ತಾರೆ ಬಸವಣ್ಣನವರ ಬಗ್ಗೆ, ಬಸವಣ್ಣ ಜಗತ್ತಿಗೆ ಬಂದ ಅವನು ಕೂಡ ಭಕ್ತಿ ಹಿಡಿತು. ಇಲ್ಲಿ ವಾಸ ಮಾಡಿದರೆ ಜಗತ್ತಿನಾದ್ಯಂತ ಭಕ್ತಿಯ ಬಳ್ಳಿ ಹರವುತು. ಭಕ್ತಿಯ ಸುವಾಸನೆ ಜಗತ್ತನ್ನು ತುಂಬಿತು. ಬಸವಣ್ಣ ಹೋದರೂ ಭಕ್ತಿ ಹೋಯಿತು. ಅಷ್ಟು ಪ್ರೇಮ. ಅಂದರೆ ಬಸವಣ್ಣ ಅಂದರೆ ಭಕ್ತಿ, ಭಕ್ತಿ ಅಂದರೆ ಬಸವಣ್ಣ. ಅಷ್ಟು ಅನ್ಯೋನ್ಯ. ಮಹಾರಾಷ್ಟ್ರದಲ್ಲೂ ಹಾಗೆ ಎಷ್ಟು ಜನ ಭಕ್ತಿಯ ಸಾಮ್ರಾಜ್ಯ ಬೆಳೆಸಿದವರು ಹೇಳಿ. ಹಗಲ ರಾತ್ರಿ ಭಕ್ತಿಯ ಸೌರಭ ಹರವಿದ ಜನ ಈ ದೇಶದೊಳಗೆ ಎಷ್ಟು ಜನ. ಅವರಿಗೆ ಯಾವುದರ ಪರಿವೆ ಇರಲಿಲ್ಲ, ಪ್ರೇಮದ ಪರಿವೆ, ಪರಿಶುದ್ಧ ಭಾವದ ಪರಿವೆ ಇತ್ತು. ಹಾಗ ಹಾಡಿದರು, ಹಾಗೆ ಕುಣಿದರು, ಹಾಗೆ ಬದುಕಿದರು. ಬದುಕಿನ ತುಂಬೆಲ್ಲ ಜೇನ ಹರವಿದರು, ಶುದ್ಧವಾದ ಜೇನ ಹರವಿದರು. ಎಂಥ ಭಕ್ತಿಯ ಸಾಮ್ರಾಜ್ಯ. ಇದನ್ನ ಎದೆಯೊಳಗೆ ಕಾಣುತ್ತೇವಲ್ಲ, ಇದನ್ನ ನಾವು ಬೆಳೆಸೋದದೆ. ಎಲ್ಲ ಮಾರ್ಗಗಳದಾವ. ಅಲಮ್ಮುರತೈಹಿ, ಅಲಮ್ಮ ತೀರ್ಥೈಹಿ, ಅಲಮ್ಮ ಯೋಗೈಹಿ, ಅಲಮ್ಮ ಖೈಹಿ, ಅಲಮ್ಮ ಜ್ಞಾನ ಕಥಾಲಾಪೈಹಿ, ಭಕ್ತಿರೇಕೈವ ಮುಕ್ತಿದ. ಎಷ್ಟು ಛಲೋ ಮಾತು ಹೇಳಿದರು. ಭಾರತೀಯರ ಮಾತು ಇದು. ಸುಮಾರು 4-5 ಸಹಸ್ರ ವರ್ಷಗಳ ಹಿಂದೆ ಇಂಥದೊಂದು ಸುಂದರವಾದ ಮಾತು. ಏನು ಭಕ್ತಿಯ ವರ್ಣನಾ ಹೇಳಿ. ಅಲಮ್ಮ ವ್ರತೈಹಿ, ಜಗತ್ತಿನಲ್ಲಿ ವ್ರತ ಮಾಡೋರು ಬಹಳ ಜನ ಅದಾರ. ತೀರ್ಥ ಕ್ಷೇತ್ರಗಳಿಗೆ ಹೋಗುವವರಿದ್ದಾರೆ.
ನೋಡಬೇಕು. ಯೋಗ ಮಾಡುವವರಿದ್ದಾರೆ, ಮಖ ಯಜ್ಞ ಯಾಗಗಳನ್ನು ಮಾಡೋರಿದ್ದಾರ, ಜ್ಞಾನದ ಮಾತುಗಳನ್ನಾಡುವವರಿದ್ದಾರ. ಆದರೆ ಮನಸ್ಸು ಸ್ವಚ್ಛಂದವಾಗಬೇಕಾದರೆ, ಮನಸ್ಸು ನಿರ್ಲಿಪ್ತವಾಗಬೇಕಾದರೆ, ಮನಸ್ಸು ಮುಕ್ತವಾಗಬೇಕಾಗಿತ್ತು ಅಂದರೆ ಭಕ್ತಿ ರೇಕೈವ ಮುಕ್ತಿದ. ಅಲಂ ಮಾಡಿರಿ, ವ್ರತವನ್ನು ಮಾಡಿ, ತೀರ್ಥಕ್ಷೇತ್ರಗಳಲ್ಲಿ ಭಾಗಿಯಾಗಿ, ಯಾಗ ಯಜ್ಞಗಳನ್ನು ಮಾಡಿ, ಯೋಗವನ್ನು ಆಚರಿಸಿ, ಜ್ಞಾನದ ಮಾತುಗಳನ್ನು ಮೆಲುಕು ಹಾಕಿ, ಅದರ ಕೂಡ ಇದನ್ನು ಮರಿಬೇಡಿ. ಇದೊಂದು ಹೋಯಿತು, ಯಾವುದಕ್ಕೇನು ಅರ್ಥದೆ? ಹೃದಯದಲ್ಲಿ ದ್ವೇಷ ತುಂಬಿತು ಅಂದರೆ ಯಾವ ಜ್ಞಾನ ಏನು ಮಾಡೋದದು? ಯಾವ ಸಾಧನೆ ಏನು ಮಾಡೋದದ? ದ್ವೇಷವೇ ತುಂಬಿದಾಗ, ಹೃದಯ ಕಹಿಯಾದ ಬಳಿಕ ಏನಿದ್ದರೆ ಏನದ ಜಗತ್ತಿನಲ್ಲಿ? ಹೇಳಿ. ದೊಡ್ಡ ಮನೆ, ಬಹಳ ದೊಡ್ಡ ಮನೆ, ಅಲ್ಲಿ ಉತ್ತಾನಪಾದ ರಾಜ, ಅವನ ಹೆಂಡಂದಿರು ಇಬ್ಬರು ಸುರುಚಿ ಸುನೀತಿ ಅಂತ ಹೇಳಿ, ಎಂಥ ಸಾಮ್ರಾಜ್ಯ ಎಲ್ಲ ಅದ. ಆದರೆ ಇಬ್ಬರಿಗೆ ಮೇಳಿಲ್ಲ. ಏನು ಮಾಡೋದು? ಸುನೀತಿಗೆ ಸುರುಚಿಗೆ ಮೇಳಿಲ್ಲ. ಹೀಗಾಗಿ ರಾಜನಿಗೆ ಮನಸ್ಸು ಸರಿ ಇಲ್ಲ. ಏನು ಮಾಡೋದು? ಸಂತೋಷ ಆಗಬೇಕಾದ್ರೆ ಬರೀ ವಸ್ತುಗಳಿಂದ ಆಗೋದಿಲ್ಲ, ಎದೆಯಿಂದ ಹರಿಬೇಕಾಗ್ತದೆ ಭಾವ. ಎದೇ ಬೇಕಲ್ಲ. ಇದನ್ನು ಎಲ್ಲಾದರೂ ಕಲಿಸ್ಲಿಕ್ಕಾಗ್ತದೇನು ಹೇಳಿ? ಎಷ್ಟು ಒಳ್ಳೆಯವರು, ರಾಣಿಯವರು ಇಬ್ಬರು ಸುಂದರ, ಅಷ್ಟೇ ಬುದ್ಧಿವಂತ. ಆದರೆ ಏನು ಮಾಡೋದು? ಒಳಗ ಅಸೂಯ ಶುರುವಾಯ್ತು, ಅಸೂಯ ಆಯ್ತು. ಯಾವಾಗ ಎದೆಯೊಳಗೆ ಅಸೂಯ ಆಯ್ತೋ ಆನಂತರ ಏನು? ಎಲ್ಲದ ಎಲ್ಲಿ ಸಂತೋಷ ಆಗ್ತದೆ? ಎಲ್ಲಾದ ಹೊಟ್ಟೆ ಉರಿ ಶುರುವಾಯಿತು ಅಂದರೆ, ಹೊಟ್ಟೆ ಕಿಚ್ಚು ಶುರುವಾಯಿತು ಅಂದರೆ ಎಲ್ಲಿ ಸಂತೋಷ ಸಮಾಧಾನ? ಯಾವ ಸಾಧನೆ ಏನು ಮಾಡ್ತದೆ? ಉತ್ತಾನಪಾದ ರಾಜ ನೋಡಬೇಕು. ಧ್ರುವ ಸಣ್ಣ ಮಗುವಾದ, ಆತ ಬಂದು ತಂದೆಯ ತೊಡೆ ಮೇಲೆ ಹಿಂಗೆ ಕೂತ್ರೆ ಹೊಟ್ಟುರಿತು. ಕಥೆ ಬರದಾರ, ಖರೇನೋ ಸುಳ್ಳು ಪ್ರಶ್ನೆ ಅಲ್ಲ, ಇವು ಯಾವಾಗಲೂ ನಡೆಯುವಂಥವು. ಸುರುಚಿಗೆ ಸಿಟ್ಟ ಬಂತು. ಆಕೆ ಹೇಳಿದ್ಲು, ಈ ರಾಜನ ತೊಡೆ ಮೇಲೆ ಕೂಡಬೇಕಾದ್ರೆ ನನ್ನ ಮಗನಾಗಿರಬೇಕು, ಇನ್ನೊಬ್ಬರ ಮಕ್ಕಳು ಕೂಡೋದು ಸಾಧ್ಯ ಇಲ್ಲ ಅಂದ್ಲು. ಮತ್ತು ಇನ್ನೊಬ್ರು ಯಾರೂ ಅಲ್ಲ, ಸವತೆ ಮನ್ಯಾಗ ಇರೋರು. ಹೇಗಿರಬೇಕು ಹೇಳಿ? ರಾಣಿ ಆದರೆ ಏನು, ಸುಂದರ ಆದರೆ ಏನು, ಬುದ್ಧಿವಂತ ಆದರೆ ಏನು, ಸಂಪತ್ತಿದ್ರೇನು? ಹೊಟ್ಟೆ ಉರಿತಿತ್ತು ಅಂದರೆ, ಹೊಟ್ಟೆಯ ಕಿಚ್ಚಾಯಿತ್ತು ಅಂದರೆ ಎದರಿಂದ ಏನಾಗೋದದು? ಈಗ ನೀವೆಲ್ಲ ಬಂದಿರಲ್ಲ, ನಿಮ್ಮನ್ನು ನೋಡಿ ತಾಪ ಆಗ್ತಿತ್ತಂದರೆ ತಗೊಂಡು ಏನು ಮಾಡೋದು? ಯಾವ ಮಾತು ತಗೊಂಡು ಏನು ಮಾಡೋದು ಹೇಳಿ? ನೋಡಿ ಸಂತೋಷ ಆಗ್ತಿತ್ತು ಅಂದರೆ, ಸಂತೋಷ ತಲೆಯಿಂದ ಬರೋದಿಲ್ಲ, ಸಂತೋಷ ಕಿಶದಿಂದ ಬರೋದಿಲ್ಲ. ಸಂತೋಷ ಎಲ್ಲಿಂದ ಬರೋದು? ಫ್ರಾಮ್ ದ ಹಾರ್ಟ್. ಇಟ್ ಹ್ಯಾಸ್ ಟು ಫ್ಲೋ. ಹೃದಯದಿಂದ ಹರಿಬೇಕಾಗ್ತದೆ, ಆವಾಗ ಸಂತೋಷ ಉಂಟಾಗುವುದು.
ಇದ ಬತ್ತಿ ಹೋದ ಬಳಿಕ ಇನ್ಯಾವ ಸಂತೋಷ ಜಗತ್ತಿನಲ್ಲಿ? ಆದ್ದರಿಂದ ವಿಚಾರ ಮಾಡಬೇಕು. ಯಾವುದಕ್ಕೆ ಹೆಚ್ಚು ಮಹತ್ವ ಕೊಡಬೇಕು? ಅದರ ಅರ್ಥ ತಲೆಗೆ ಮಹತ್ವ ಕೊಡಬಾರದು ಅಂತಲ್ಲ. ತಲೆನೂ ಬೇಕು, ಕೈಗಳಿಗೂ ಮಹತ್ವ ಕೊಡಬೇಕು. ಕೈಯಿಂದಲೇ ಎಲ್ಲ ಕಾರ್ಯಗಳು ನಡೆಯೋದು, ತಲೆಯಿಂದ ಎಲ್ಲವನ್ನ ತಿಳಿದುಕೊಳ್ಳೋದು. ಆದರೆ ಇವು ಎರಡೂ ಫಲ ಕೊಡಬೇಕಾಗಿತ್ತು ಅಂದರೆ, ಸಂತೋಷದ ಫಲ ಕೊಡಬೇಕಾಗಿದ್ರೆ ಇದು ಬಹಳ ಮಹತ್ವದ್ದು. ಇಂಥ ಹೃದಯ ನಾವು ಯಾವಾಗ ಹೃದಯವನ್ನು ಪ್ರೀತಿಸ್ತೇವೆ, ಹೃದಯದತ್ತ ಲಕ್ಷ್ಯ ಹರಿಸ್ತೇವೆ, ಆವಾಗ ನಾವು ಸಾಧನಾ ಪಥದಲ್ಲಿ ಹೆಜ್ಜೆ ಹಾಕದೇವಿ ಅಂತಂದ್ರ ಅದು ಅಧ್ಯಾತ್ಮ. ಅದು ಅಧ್ಯಾತ್ಮ. ಒಂದು ಊರಲ್ಲಿ ಇಬ್ಬರಿದ್ರು, ಅಣ್ಣ ಮತ್ತು ತಮ್ಮ ಇದ್ರು. ಅಣ್ಣ ಊರಲ್ಲಿ ಇದ್ದ, ತಮ್ಮ ಕಲೀಲಿಕ್ಕೆ ಹೋದ. ಬಹಳ ದೊಡ್ಡ ವಿದ್ವಾಂಸನಾಗಿ ಊರಿಗೆ ಬಂದ. ಬಹಳ ದೊಡ್ಡ ವಿದ್ವಾಂಸ. ಅಷ್ಟರಲ್ಲಿ ಅಣ್ಣ ಒಂದು ಸುಂದರವಾದಂಥ ತೋಟವನ್ನು ಮಾಡಿಕೊಂಡಿದ್ದ. ಆತ ಒಳ್ಳೆ ಸಂಗೀತಗಾರ. ನೋಡಬೇಕು, ಎಲ್ಲ ಕಾರ್ಯಗಳಾದ ಬಳಿಕ ಸಾಯಂಕಾಲ ಬೆಳದಿಂಗಳದಾಗ ಕೂತ್ಕೊಂಡು, ರಾತ್ರಿ ಬೆಳದಿಂಗಳದಾಗ ಕೂತ್ಕೊಂಡು ಮಸ್ತಾಗಿ ಹಾಡ್ತಿದ್ದ. ಹಾಡಿನಲ್ಲಿ ಏನಿತ್ತು ಅಂದ್ರೆ ರಸ ಇತ್ತು. ಯಾಕೆ? ಅವನ ಹಾಡ ಹೃದಯದಿಂದ ಬರ್ತಿದ್ದು, ಸ್ಮರಣದಿಂದಲ್ಲ, ಎದೆಯಿಂದ ಹಾಡ ಬರ್ತಿದ್ದು. ಎಲ್ಲವನ್ನ ಪ್ರೀತಿಸಿದ ಅಣ್ಣ ತೋಟ, ಸುಂದರವಾದ ತೋಟ, ಪಕ್ಷಿಗಳು, ಪ್ರಾಣಿಗಳು ಎಲ್ಲವೂ, ಅಲ್ಲಿ ಎಲ್ಲರಿಗೂ ಆತಿಥ್ಯ, ನಗನಗತ ಎಲ್ಲವನ್ನ ಕೊಟ್ಟು ಸಂತೋಷ ಪಡುವಂಥ ಒಬ್ಬ ಒಕ್ಕಲಿಗನಾಗಿದ್ದ, ದೊಡ್ಡ ಒಕ್ಕಲಿಗನಾಗಿದ್ದ. ಜನ ಆತನ ಹಾಡು ಹಾಡಾಕ ಆರಂಭ ಆಯಿತು ಅಂದರೆ ಜನ ಬರ್ತಿದ್ರು. ನೂರಾರು ಜನ ಕೂತು ಆನಂದವಾಗಿ ಕೇಳ್ತಾ ಇದ್ರು. ಈತ ಪಂಡಿತ ಬಂದ, ತಮ್ಮ ನಾಳೆ ಬನ್ನಿ, ನಮಸ್ಕಾರ.